ಈಗೇನಮ್ಮ, ಪತ್ರ ಕೊಡ್ತೀಯೋ ಇಲ್ವೋ? ಬಾಯಿ ಮುಚ್ಕೊಂಡು ಹೋದ್ರೆ ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಬೆಳಿಗ್ಗೆಯಿಂದ ನನ್ ಕೈ ಬೇರೆ ಯಾಕೋ ತುಂಬಾ ಕೆರಿತಾ ಇದೆ. ಪತ್ರ ಗಿತ್ರ ಅಂದ್ರೆ ಮೂತಿ ಪಚಡಿ ಆಗೋಗುತ್ತೆ. ಹುಷಾರ್. ನೀನು ಮೂತಿನ ಪಚಡಿನಾದ್ರೂ ಮಾಡು, ಪೂರಿನಾದ್ರೂ ಮಾಡು, ನಮಗ ಪತ್ರ ಬೇಕೇ ಬೇಕು. ನೀನೀಗ ಕೊಡ್ತೀಯೋ ಇಲ್ವೋ? ಕೊಡು ಕೊಡು ಅಂತ ಕೇಳಿದ್ರೆ ಪತ್ರ ಕೊಡಲ್ಲ. ಅದ್ರ ಬದಲು ನಿನಗೆ 4 ಗೂಸ ಕೊಡ್ತೀನಿ ಅಷ್ಟೇ. ಏಯ್, ಬಾಯಿ ಮುಚ್ಕೊಂಡಿರೋ. ಇಂಥವ್ರ ಹತ್ರ ಮಾತಾಡಿದ್ರೆ ಸುಮ್ನೆ ನಮ್ಮ ಎನರ್ಜಿನೇ ವೇಸ್ಟ್ ಕಣೋ. ಕೇಳ್ತಾ ಇದ್ರು ಹೇಗೆ ಹೋಗ್ತಿದಾರ ನೋಡು. ಏನ್ರ ಆಯ್ತು? ಯಾಕಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನೂ ಇಲ್ಲ ಅಕ್ಕ. ಈಗ ನೀವಿಬ್ರು ಏನಾಯ್ತು ಅಂತ ಹೇಳ್ತೀರಾ ಇಲ್ವಾ? ಏನಿಲ್ಲ ಅಕ್ಕ, ಅಮ್ಮನ ಹತ್ರ ಪತ್ರ ಕೊಡಮ್ಮ, ಅಕ್ಕ ಕಷ್ಟದಲ್ಲಿ ಇದ್ದಾಳೆ ಅಂತ ಕೇಳಿದ್ವಿ ಅಷ್ಟೇ. ಅಷ್ಟಕ್ಕೆ ಮೂತಿನ ಪಚಡಿ ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ ಅಂತ ಕಿರ್ಚಾಡ್ಕೊಂಡು ಹೋದ್ರು. ಅಲ್ಲ ಕಣ್ರು, ನೀವ್ ಯಾಕೆ ಅವ್ರ ಹತ್ರ ಪತ್ರ ಕೇಳಕ್ ಹೋದ್ರಿ? ನೀನು ಮತ್ತೆ ಅಪ್ಪ ಕಷ್ಟಪಡ್ತಿರೋದನ್ನ ನಮ್ಮಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಕ್ಕ. ಕಷ್ಟ ಆಗ್ತಿದೆ ನಿಜ, ಹಾಗಂತ ಅವರೇ ನಮಗೆ ಪತ್ರ ಕೊಡೋದು ಬೇಡ. ನಾನು ಅಪ್ಪ ಹೇಗಾದ್ರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀವಿ. ಸದ್ಯ ತಲೆ ಬಿಸಿ ಕಮ್ಮಿ ಆಯ್ತು. ನಮ್ರತ, ಕಿಟಿ, ನಮಗೋಸ್ಕರ ನೀವು ನಿಮ್ಮ ಅಮ್ಮನ ಹತ್ರ ಜಮೀನಿನ ಪತ್ರ ಕೇಳಕ್ ಹೋಗ್ಬೇಡಿ. ಅವಳೆಂತವಳು ಅಂತ ನಿಮ್ಗೆ ಗೊತ್ತಿದೆ. ಅವಳು ನಿಮ್ಗಳಿಗೂ ಊಟದಲ್ಲಿ ವಿಷ ಬೆರೆಸಿದ್ರು ಬೆರೆಸ್ಕೊಟ್ಬಿಡ್ತಾಳೆ. ಅಯ್ಯೋ 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 ರೀ, ಏನ್ರಿ ಹೇಳ್ತಾ ಇದ್ದೀರಾ? ನಾನ್ ಹೆತ್ತ ಮಕ್ಕಳಿಗೆ ವಿಷ ಹಾಕ್ತೀನಾ? ಅವರಿಬ್ರು ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೀನ್ರಿ. ಅಮ್ಮ, ನೀನು ನಮಗೋಸ್ಕರ ಕಷ್ಟಪಟ್ಟಿಲ್ಲ, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಮ್ಮನ್ನು ಚೆನ್ನಾಗಿಡ್ಬೇಕು ಅಂತ ನೋಡ್ತಾ ಇದೀಯ. ಈ ತರ ಮಾಡಿದ್ರೆ ನಾವು ಹಾಳಾಗೋಗ್ತೀವಮ್ಮ. ಸಾಕು, ಮುಚ್ಚ ಬಾಯಿ. ನಿಮ್ಗಳನ್ನ ಹಾಳು ಮಾಡ್ತಿರೋದು ನಾನಲ್ಲ, ನಿಮ್ಮಪ್ಪ. ಈ ಸಪ್ತಮಿನ ತಲೆ ಮೇಲೆ ಹೊತ್ಕೊಂಡು ನಿಮ್ಮಿಬ್ರನ್ನ ಬೀದಿಗೆ ತರ್ತಾ ಇದ್ದಾರೆ. ಏಯ್ ಮನೆ ಹಾಳಿ, ಎಂತ ಮಾತು ಅಂತ ಆಡ್ತೀಯೆ? ಏಯ್, 3 ಜನನು ನನ್ನ ಮಕ್ಕಳೇನೆ ಕಣೆ. 3 ಜನರನ್ನು ನಾನು ಸಮನಾಗೆ ನೋಡ್ತಾ ಇದ್ದೀನಿ. ಇದನ್ನ ನಾನ್ ನಂಬೇಕಾ? ಏಯ್, ನೀನ್ ನಂಬದ್ರೆಷ್ಟು ಬಿಟ್ರೆ ಅಷ್ಟೇ. ನಾನ್ ಏನು ಅಂತ ನನ್ನ ಮಕ್ಕಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನೀನೆಂತವಳು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏಯ್, ಒಂದು ದಿನಕ್ಕಾದ್ರೂ ಸಪ್ತಮಿನ ಸ್ವಂತ ಮಗಳು ಅನ್ನೋ ತರ ನೋಡಿದ್ದೇನೆ ಪಾಪಿ ನೀನು?